ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ತೋಟದಲ್ಲಿ ಹುಲ್ಲು ಜಾಸ್ತಿ ಆಗೋ ಕಾರಣ ನೋಡಿ ಇವತ್ತು ಯಾವ ಥರ ಹುಲ್ಲಾಗಿದೆ ಅಂದರೆ ಈ ಥರ ಹುಲ್ಲಾಗಿದೆ ನೋಡಿ. ಹುಲ್ಲು ಈ ಥರ ಆಗಿರೋ ಕಾರಣ ಎಷ್ಟೇ ಹೊಡೆದ್ರೂ ಯಾವುದೇ ಔಷಧಿ ಹೊಡೆದ್ರೂ ಹುಲ್ಲು ಸಾಯಲ್ಲ. ಅದಕ್ಕಂತಲೇ ಒಂದು ಔಷಧಿ ಇದೆ, ಅದನ್ನು ತೋರಿಸ್ತೀನಿ ನೋಡಿ. ಈಗ ಇದು ರೌಂಡಪ್ ಅಂತ, ಇದು 1000 ml ಇರುತ್ತೆ ನೋಡಿ. 1000 ml ಇರುತ್ತೆ, 1 ಲೀಟ್ರ್. ಇದು ಬಂದ್ಬಿಟ್ಟು 480 ಅಂಗಡಿಯಲ್ಲಿ, ಔಷಧಿ ಅಂಗಡಿಯಲ್ಲಿ ಸಿಗುತ್ತೆ. ರೌಂಡಪ್ ಅಂತ ನೋಡಿ. ಈ ಥರ ವಾಟ್ರ್ ಹಾಕ್ಬೇಕು ಫಸ್ಟು. ಪ್ರತಿ ಕ್ಯಾನಿಗೂ 150 ml ಮಾಪಲ್ಲೇ ಇರುತ್ತೆ ಅದರಲ್ಲಿ. ಆಮೇಲೆ ಕ್ಯಾನ್ ಪೂರ್ತಿ ಫುಲ್ ಮಾಡಿ ವಾಟ್ರನ್ನ ಸೇಫ್ಟಿಯಿಂದ ಮಾಡ್ಬೇಕು. ಇದನ್ನ ಕೆಮಿಕಲ್ ಜಾಸ್ತಿ ಫುಲ್ ಟೈಟ್ ಮಾಡಬೇಕು ಕ್ಯಾನ್ ಬಾಯಿನ. ಸೇಫ್ಟಿಯಿಂದ ಮಾಸ್ಕು ಮತ್ತು ಗಾಗಲ್ನ ಎಲ್ಲ ಹಾಕಬೇಕು, ಬಾಯಿಗೆ ಸೇಫ್ಟಿ ಇರ್ಬೇಕು ನೀನು ನೋಡಿ. ಈ ಥರ ಹುಲ್ಲಿಗೆ ಅಡಿಕೆ ಗಿಡಕ್ಕೆ ಯಾವ ಕಾರಣಕ್ಕೂ ತಾಕಿಸ್ಬಾರ್ದು. ಅಡಿಕೆ ಗಿಡಕ್ಕೆ ತಾಕಿಸಿದ್ರೆ ಇದಾಗುತ್ತೆ, ಅದಕ್ಕೋಸ್ಕರ ಅಡಿಕೆ ಗಿಡಕ್ಕೆ ಯಾವ ಕಾರಣಕ್ಕೂ ತಾಕಿಸ್ಬಾರ್ದು ನೋಡಿ. ಈ ಥರ ಅಪ್ಪ ಹಿಡಿಯೋ ಮಾಡ್ತವನೆ ನೋಡಿ. ಈ ಥರ ಹುಲ್ಲಿಗೆ ಹೊಡಿಬೇಕು, ಆ ಥರ ಸೇಫ್ಟಿಯಿಂದ ಕೆಳಗಡೆನೇ ಹೊಡಿಬೇಕು. ಯಾಕಂದರೆ ಗರಿಗೆಲ್ಲ ಅಡಿಕೆ ಗಿಡಕ್ಕೆ ಎಲ್ಲ ತಾಕಿದರೆ ಒಣಗೋಗ್ಬಿಡುತ್ತೆ, ಭಾರಿ ಸ್ಟ್ರಾಂಗ್ ಇರುತ್ತೆ. ಹುಲ್ಲಿಗೆ ಬೀಳ್ಬೇಕು, ಹುಲ್ಲು ಬಿದ್ದರೆ ಸತ್ತೋಗ್ಬಿಡುತ್ತೆ ನೋಡಿ. 4 ಡೇಸಲ್ಲಿ ಎಲ್ಲ ಫುಲ್ಲು ಒಣಗಿ ಸೆಟದೋಗಿ. ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿರಬಹುದು. ಎಲ್ಲರಿಗೂ ಧನ್ಯವಾದಗಳು.